Namaste. Subject Engineering Mathematics for 3rd semester BE. Name of the book author Dr. K.S.C. Sir. Model 1 Laplace Transforms. Article number 1.5 Unit Step Function or Heaviside Function. Worked problems. Express the following functions in terms of Heaviside unit step function and hence find their Laplace transform. Problem number 58. F of t equal to cos t when t is vary from 0 to pi. F of t equal to 1 when t is vary from pi to 2 pi. F of t equal to sin t when t is greater than 2 pi. So VTU question paper June 2018. So f of t equal to cos t when t is vary from 0 to pi. F of t equal to 1 when t is vary from pi to 2 pi. F of t equal to sin t when t is greater than 2 pi. So in this problem, first express this function in terms of Heaviside unit step function and find their Laplace transform. Solution for this problem. ಸೊ ಫಸ್ಟ್ ಸಿಂಪಲಾಗಿ ಒಂದು ಸ್ಕೆಚ್ ಹಾಕೋಣ ಆಯಿತಾ. ಸೊ ದಿಸ್ ಈಸ್ ಟಿ ಈಸ್ ಇಂಡಿಪೆಂಡೆಂಟ್ ವೇರಿಯೇಬಲ್ ಆ್ಯಂಡ್ ಎಫ್ ಆಫ್ ಟಿ ಈಸ್ ಡಿಪೆಂಡೆಂಟ್ ವೇರಿಯೇಬಲ್. ಫಂಕ್ಷನ್ ಆಫ್ ಟಿ ಈಸ್ ಡಿಪೆಂಡೆಂಟ್ ವೇರಿಯೇಬಲ್. ಸೊ ಯಾವುದ್ರ ಮೇಲೆ ಡಿಪೆಂಡ್ ಆಗಿದೆ ಅಂದರೆ ಟಿ ಮೇಲೆ ಡಿಪೆಂಡ್ ಆಗಿದೆ ಫಂಕ್ಷನ್. ಓಕೆ, ಸೊ 0, ದಿಸ್ ಇಸ್ ಪೈ ಆ್ಯಂಡ್ ದಿಸ್ ಒನ್ ಈಸ್ 2 pi. And here minus pi a minus pi by 2 plus pi by 2. Okay, when t is vary from 0 to pi ಆ ಟೈಮಲ್ಲಿ ಕೊಸೈನ್ ವೇವ್, ಬಟ್ ಕೊಸೈನ್ ವೇವ್ ಸ್ಟಾರ್ಟ್ ಆಗೋದೆ -90 ಡಿಗ್ರಿಯಿಂದ. ಓಕೆ, ಹಾಗಾಗಿ ಹೀಗೆ ತಗೊಳ್ಬೋದು. ಸೊ 0 ಟು ಪೈ ತನಕ ಕೊಸೈನ್ ವೇವ್. ಆಫ್ಟರ್ ದಟ್ ಏನಾಗುತ್ತೆ, ಪೈ ಟು 2 ಪೈಯಲ್ಲಿ ಎಫ್ ಆಫ್ ಟಿ ಈಸ್ 1 ಪಾಸಿಟಿವ್ 1. ಓಕೆ, ದೆನ್ 2 ಪೈ ಟು 2 ಪೈ ಆನ್ವರ್ಡ್ಸ್ ಗ್ರೇಟರ್ ದ್ಯಾನ್ 2 ಪೈ. ಸೊ ಫಂಕ್ಷನ್ ಆಫ್ ಟಿ ಈಸ್ ಸೈನ್ ಟಿ, ಅಂದರೆ ಸೈನ್ ವೇವ್. ಸೊ ಸೈನ್ ವೇವ್. ಸೊ ದಿಸ್ ಈಸ್ ಕೊಸೈನ್ ವೇವ್. ಇದು 1. ಓಕೆ, ಇದು ಕಾಸ್ ಟಿ, ದಿಸ್ ಇಸ್ 1, ದಿಸ್ ಒನ್ ಈಸ್ ಸೈನ್ ಟಿ. ಸೊ ಈ ಫಂಕ್ಷನಿಗೆ ಈಗ ನಾವು ಇನ್ ಟರ್ಮ್ಸ್ ಆಫ್ ಹೆವಿಸೈಡ್ ಯೂನಿಟ್ ಸ್ಟೆಪ್ ಫಂಕ್ಷನ್ ಆಗಿ ಕನ್ವರ್ಟ್ ಮಾಡಬೇಕು. ಸೊ ಇದನ್ನು ಎಕ್ಸಾಮಲ್ಲಿ ಬರೆಯೋ ಅವಶ್ಯಕತೆ ಇಲ್ಲ, ಇದು ಅವರ್ ಕನ್ವೀನಿಯೆಂಟ್. This is for our convenient purpose. Okay, so first Heaviside unit step function convert ಮಾಡೋಣ. This function ಅನ್ನು f of t equal to, so from here to 0 to pi ಅದು f1 of t ಗೊತ್ತಾಯ್ತಲ್ಲ. this is f1 of t. so f1 of t is cosine cos t. ನೆಕ್ಸ್ಟ್ ಅದು 0 ಇಂದ ಶುರು ಆಗೋದ್ರಿಂದ ಯೂನಿಟ್ ಸ್ಟೆಪ್ ಫಂಕ್ಷನ್ ಯು ಆಫ್ ಟಿ ಈಸ್ ಅಂತ ಹೇಳಿದ್ರು 1 ಅಂತಾನೇ, ಲೀವ್ ಇಟ್. ದೆನ್ ನೆಕ್ಸ್ಟ್ ಒನ್ ಏನಾಗ್ತಾ ಇದೆ, ಎಫ್ ಟು ಆಫ್ ಟಿ ಫ್ರಮ್ ಹಿಯರ್ ಟು ಹಿಯರ್ ಈಸ್ ಎಫ್ ಟು ಆಫ್ ಟಿ. ಎಫ್ ಟು ಆಫ್ ಟಿ ಮೈನಸ್ ಎಫ್ ಒನ್ ಆಫ್ ಟಿ ಅಂತ ಹೇಳಿದ್ರೆ ಈ ವೇವ್ ಬರುತ್ತೆ. ಸೊ ಈ ವೇವ್ ಬೇಕು ಅಂತ ಹೇಳಿದ್ರೆ ಇಲ್ಲಿಂದ ನಾವು ಇಲ್ಲಿದ್ದು ಮೈನಸ್ ಮಾಡಿದ್ರೆ ಇಲ್ಲಿ ತನಕ ಇದೆ, ಫ್ರಮ್ 0 ಟು 2 ಪೈ. 0 ಟು 2 ಪೈ ಇರೋದನ್ನು 2 ಪೈ ಮೈನಸ್ ಪೈ ಮಾಡಿದ್ರೆ ಪೈ ಟು 2 ಪೈ ವೇವ್ ಸಿಗುತ್ತೆ. ಅರ್ಥ ಆಯ್ತಲ್ಲ. ಸೊ ಇದು ಎಫ್ ಒನ್ ಆಫ್ ಟಿ. ಫ್ರಮ್ ಹಿಯರ್ ಟು ಹಿಯರ್ ಇಸ್ ಎಫ್ ಟು ಆಫ್ ಟಿ. ಸೊ ಎಫ್ ಟು ಆಫ್ ಟಿ ಮೈನಸ್ ಎಫ್ ಒನ್ ಆಫ್ ಟಿ ಇದು ಸಬ್ಟ್ರಾಕ್ಟ್ ಮಾಡಿದರೆ ನಮಗೆ ದಿಸ್ ವೇವ್ ವಿಲ್ ಗೆಟ್. ಗೊತ್ತಾಯ್ತಲ್ಲ. ಅದಕ್ಕೇನು ಮಾಡಬೇಕು, 1 ಮೈನಸ್ ಕಾಸ್ ಟಿ.
1 minus cos t ಇಂಟು ಯು ಆಫ್ ಟಿ ಮೈನಸ್ ಎಲ್ಲಿಂದ ಸ್ಟಾರ್ಟ್ ಆಗ್ತಾ ಇದೆ ಈ ವೇವು ಪೈಯಿಂದ ಶುರುವಾಗ್ತಾ ಇದೆ. ಸೊ ಪೈ. ಓಕೆ, ನೆಕ್ಸ್ಟ್ ಪ್ಲಸ್, ಸೊ ಫ್ರಮ್ ಹಿಯರ್ ಟು ಹಿಯರ್ ಅಂದರೆ ಫುಲ್ F3 ಆಫ್ ಟಿ ಅನ್ನೋನ್ ಇನ್ಫಿನಿಟಿ ನಮಗೆ ಗೊತ್ತಿಲ್ಲ. ಸೊ ಈ ವೇವ್ ಇಲ್ಲಿಂದ ಇಲ್ಲಿ ತನಕ ಫುಲ್ ನಮಗೆ ಇಷ್ಟು ಮಾತ್ರ ಬೇಕು. ನೋ ನೀಡ್ ಟು ರೈಟ್ ದಿಸ್ ಒನ್ ಅಂತ ಹೇಳಿದ್ರೆ. ಸೊ ಇಲ್ಲಿ F3 ಆಫ್ ಟಿ ಇದೆಯಲ್ಲ, F3 ಆಫ್ ಟಿ ಮೈನಸ್ F2 ಆಫ್ ಟಿ ಮಾಡಿದರೆ ಫ್ರಮ್ ಇಲ್ಲಿಂದ ಬರೋ ಅಂಥ ವೇವ್ಗಳು ಸಿಗುತ್ತೆ. ಇಷ್ಟು ಕ್ಲೋಸ್ ಆಯಿತು. ಫ್ರಮ್ ಹಿಯರ್ ಟು ಹಿಯರ್ ಆನ್ವರ್ಡ್ಸ್ ವೇವ್ ಸಿಗುತ್ತೆ. ಸೊ ಸೈನ್ ಟಿ ಮೈನಸ್ 1, ಸೈನ್ ಟಿ ಮೈನಸ್ 1 ಯು ಆಫ್ ಟಿ ಮೈನಸ್ ಎಲ್ಲಿಂದ ಸ್ಟಾರ್ಟ್ ಆಗ್ತಾ ಇದೆ 2π ಇಂದ. ಸೊ 2π. ಸೊ ದಿಸ್ ಈಸ್ Heaviside unit step function. This function in terms of Heaviside unit step function ಆಗಿ ಬರೆದಿದ್ದಾಯಿತು. ಇದಕ್ಕೆ ಮಾರ್ಕ್ಸ್ ಇರುತ್ತೆ, ಗೊತ್ತಾಯ್ತಲ್ಲ. ನೆಕ್ಸ್ಟ್ ಇದಕ್ಕೆ ಲಾಪ್ಲಾಸ್ ಅಪ್ಲೈ ಮಾಡಬೇಕು. ಲಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಆಫ್ ಎಫ್ ಆಫ್ ಟಿ ಈಕ್ವಲ್ ಟು ಲಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಆಫ್ ಕಾಸ್ ಟಿ ಪ್ಲಸ್ ಲಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಆಫ್ 1 ಮೈನಸ್ ಕಾಸ್ ಟಿ u of t minus pi plus Laplace transform of sin t minus 1 sin t minus 1 u of t minus 2pi. So Laplace convert ಮಾಡಿದಾಯಿತು. Laplace ಅಲ್ಲಿ ಫೈಂಡ್ ಔಟ್ ಮಾಡಬೇಕು. ಕಾಲ್ ಇಟ್ ಆಸ್ ಇಕ್ವೇಷನ್ ನಂಬರ್ 1. ಸೊ Laplace transform of cos t ಗೆ ಫಾರ್ಮುಲಾ ಇದೆ, s ಡಿವೈಡೆಡ್ ಬೈ s ಸ್ಕ್ವೇರ್ ಪ್ಲಸ್ 1 ಅಂತ. ಓಕೆ, ಬಟ್ 1 ಮೈನಸ್ ಕಾಸ್ ಟಿ ಸೈನ್ ಟಿ ಮೈನಸ್ 1ಗೆ ಇಲ್ಲ. ಓಕೆ, ಅದಕ್ಕೇನು ಮಾಡೋಣ, ಅಸಂಪ್ಷನ್ ಮಾಡ್ಕೋಬೇಕು. ಲೆಟ್ ಎಫ್ ಆಫ್ ಟಿ ಮೈನಸ್ ಪೈ ಈಕ್ವಲ್ ಟು 1 ಮೈನಸ್ ಕಾಸ್ ಟಿ 1 ಮೈನಸ್ ಕಾಸ್ ಟಿ. ನೆಕ್ಸ್ಟ್ ಸೈನ್ ಟಿ ಮೈನಸ್ 1ಗೆ ಇಲ್ಲಿ ಎಫ್ ಆಯ್ತಲ್ಲ, ಇವಾಗ ಇದಕ್ಕೆ ಜಿ ಅಂತ ಕಾಲ್ ಮಾಡ್ಕೊಳ್ಳೋಣ. g of t minus 2pi equal to sin t minus 1 sin t minus 1. ನೆಕ್ಸ್ಟ್ ಸೊ ಇಲ್ಲಿ ಓನ್ಲಿ ಟಿ ಬೇಕು ನಮಗೆ, ಎಫ್ ಆಫ್ ಟಿ ಮಾತ್ರ. ಹಾಗಾದರೆ ಮೈನಸ್ ಪೈ ಕ್ಯಾನ್ಸಲ್ ಆಗಬೇಕು ಅಂದರೆ ಪ್ಲಸ್ ಪೈ ಆ್ಯಡಪ್ ಆಗಬೇಕು. ಸೊ ಟಿ ರೀಪ್ಲೇಸ್ಡ್ ಬೈ ಟಿ ಪ್ಲಸ್ ಪೈ ಅಂತ ರೀಪ್ಲೇಸ್ ಮಾಡಬೇಕಿಲ್ಲಿ. ಇಲ್ಲೂ ಅಷ್ಟೇ ಟೀನ ರೀಪ್ಲೇಸ್ ಮಾಡಬೇಕು ಟಿ ಪ್ಲಸ್ 2π, ಗೊತ್ತಾಯ್ತಲ್ಲ. ಸೊ ಅವಾಗ ಏನಾಗುತ್ತೆ, ಎಫ್ ಆಫ್ ಟಿ ಪ್ಲಸ್ ಪೈ ಮೈನಸ್ ಪೈ, ಸೊ ಪ್ಲಸ್ ಪೈ ಮೈನಸ್ ಪೈ ಗೆಟ್ ಕ್ಯಾನ್ಸಲ್, ಎಫ್ ಆಫ್ ಟಿ ಓನ್ಲಿ ಈಕ್ವಲ್ ಟು 1 ಮೈನಸ್ ಕಾಸ್ ಆಫ್ ಟಿ ಈಸ್ ಟಿ ಪ್ಲಸ್ ಪೈ. ನೆಕ್ಸ್ಟ್ g of t plus pi minus 2pi t plus 2pi minus 2pi, so plus 2pi minus 2pi get cancel. g of t equal to sin of t plus 2pi minus 1. Okay, next we know the trigonometric though. ನಮಗೆ ಗೊತ್ತಿದೆ ಏನಂದರೆ 0 ಇಲ್ಲಿ π/2, ದಿಸ್ ಇಸ್ ಪೈ, ಇಲ್ಲಿ 3π/2, ಸೊ ದಿಸ್ ಇಸ್ 2π. ಓಕೆ, ಸೊ 0 ಟು π/2 ಅಂತ ಹೇಳಿದ್ರೆ ಆಲ್ ಆರ್ ಪಾಸಿಟಿವ್. π/2 ಟು ಪೈ ಅಂತ ಹೇಳಿದ್ರೆ ಸೈನ್ ಆ್ಯಂಡ್ ಕೊಸಿಕೆಂಟ್ ಮಾತ್ರ ಪಾಸಿಟಿವ್. π to 3π/2 is tan and cotangent are positive. 3π/2 to 2π, so cos and secant are positive ಅಲ್ವಾ. ಈಗ ಟಿ ಪ್ಲಸ್ ಪೈ ಅಂತ ಹೇಳಿದ್ರೆ ಥರ್ಡ್ ಕ್ವಾಡ್ರೆಂಟ್, ದಿಸ್ ಇಸ್ ಥರ್ಡ್ ಕ್ವಾಡ್ರೆಂಟ್ ಆಯಿತು. ಬಟ್ ಕಾಸ್ ಪಾಸಿಟಿವ್ ಆಗೋದಿಲ್ಲ, ಕಾಸ್ ನೆಗೆಟಿವ್ ಬರುತ್ತೆ. ಸೊ ಈಕ್ವಲ್ ಟು 1 ಮೈನಸ್ ಆಲ್ರೆಡಿ ಇದೆ, cos t plus pi is minus cos t. Minus cos t minus is
plus cos t. So this is f of t. Next here g of t equal to sin of t plus 2 pi ಅಂತ ಹೇಳಿದ್ರೆ ಫಸ್ಟ್ ಕ್ವಾಡ್ರೆಂಟು. ಇಲ್ಲಿ 2 pi ಇದೆ ಗೊತ್ತಾಯ್ತಲ್ಲ, ಫೋರ್ತ್ ಕ್ವಾಡ್ರೆಂಟಲ್ಲಿ 2 pi ಪ್ಲಸ್ ಟಿ ಅಂದರೆ ಫಸ್ಟ್ ಕ್ವಾಡ್ರೆಂಟ್ ಆಯಿತು. ಸೊ ಫಸ್ಟ್ ಕ್ವಾಡ್ರೆಂಟಲ್ಲಿ ಆಲ್ ಆರ್ ಪಾಸಿಟಿವ್, ಸೊ ಸೈನ್ ಟಿ ಓನ್ಲಿ -1. ಈ -1 ಇದೆಯಲ್ಲ ಅದು. ಸೊ ಇದಕ್ಕೆ ಇವಾಗ ಲ್ಯಾಪ್ಲಾಸ್ ಅಪ್ಲೈ ಮಾಡೋಣ, ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್. ಸೊ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಆಫ್ ಎಫ್ ಆಫ್ ಟಿ ಈಸ್ ಎಫ್ ಬಾರ್ ಆಫ್ ಎಸ್ equal to Laplace transform of 1 plus cos t is 1 by s plus cos t ಗೆ ಲ್ಯಾಪ್ಲಾಸ್ ಅಪ್ಲೈ ಮಾಡಿದ್ರೆ s divided by s square plus 1. Next Laplace transform of g of t is g bar of s equal to Laplace transform of sin t is 1 divided by s square plus 1 minus Laplace transform of 1 is 1 by s. Next Laplace transform of ಇಲ್ಲಿ 1 minus cos t ಇದೆಯಲ್ಲ ಅದಕ್ಕೆ f of t minus pi, f of t minus pi ಮತ್ತು u of t minus pi, u of t minus pi equal to, you know the formula, e power of minus pi s f bar of s ಅಂತ. ಆ್ಯಂಡ್ ಇಲ್ಲೂ ಅಷ್ಟೇ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಆಫ್ ಇದು ಸೈನ್ ಟಿ ಮೈನಸ್ 1ಗೆ ಟಿ ಮೈನಸ್ 2 ಪೈ, ಜಿ ಆಫ್ ಟಿ ಮೈನಸ್ 2 ಪೈ, ಯು ಆಫ್ ಟಿ ಮೈನಸ್ 2 ಪೈ, ಯು ಆಫ್ ಟಿ ಮೈನಸ್ 2 ಪೈ ಈಕ್ವಲ್ ಟು ಇ ಪವರ್ ಆಫ್ ಮೈನಸ್ 2 ಪೈ ಎಸ್, ಇಲ್ಲಿ 2 ಪೈ ಇದೆಯಲ್ಲ 2 ಪೈ s is s domain, g bar of s, g bar of s. Next so Laplace transform of f of t minus pi. ಸೊ ಎಫ್ ಆಫ್ ಟಿ ಮೈನಸ್ ಪೈಗೆ 1 ಮೈನಸ್ ಕಾಸ್ ಟಿ ಅಂತ ಹಾಕಿದ್ವಲ್ಲ ಅದನ್ನು ಬರಿಬೇಕು. ಎಫ್ ಆಫ್ ಟಿ ಮೈನಸ್ ಪೈ ಈಸ್ 1 ಮೈನಸ್ ಕಾಸ್ ಟಿ, ಸೊ 1 ಮೈನಸ್ ಕಾಸ್ ಟಿ, ಯು ಆಫ್ t minus pi equal to e power of minus pi s, f bar of s is this much, so 1 by s plus s divided by s square plus 1 and Laplace transform of g of t minus 2 pi. So t minus 2 pi is sin t minus 1, so sin t minus 1 u of t minus 2 pi, t minus 2 pi equal to e power of minus 2 pi s, g bar of s is this one, okay, 1 divided by s square plus 1 minus 1 by s. Okay, next so substitute these results in equation number 1. So substitute these results in equation number 1 ಗೆ ಸಬ್ಸ್ಟಿಟ್ಯೂಟ್ ಮಾಡೋಣ. ಓಕೆ, ಇಕ್ವೇಷನ್ ನಂಬರ್ 1ನಲ್ಲಿ ಎಲ್ ಎಚ್ ಎಸ್ ಏನಿದೆ, ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಆಫ್ ಎಫ್ ಆಫ್ ಟಿ, ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಆಫ್ ಎಫ್ ಆಫ್ ಟಿ equal to first term ಅಲ್ಲಿ Laplace transform of cos t is s divided by s square plus 1 plus Laplace transform of 1 minus cos t u of t minus pi is this one, e power of minus pi s into 1 by s plus s divided by s square plus 1. Next plus Laplace transform of sin t minus 1 u of t minus 2 pi is this, e power of minus 2 pi s into 1 divided by s square plus 1 minus 1 by s. So this is the answer for this problem. ಗೊತ್ತಾಯ್ತಲ್ಲ, ಇದು ಆನ್ಸರ್.
ಈ ಫಂಕ್ಷನಿಗೆ. ಒಮ್ಮೆ ಬುಕ್ ನೋಡೋಣ. ಸೊ 58ದು ಕ್ವಶನ್ಸದಲ್ಲಿ ಎಫ್ ಆಫ್ ಟಿ ಈಕ್ವಲ್ ಟು ಇದಕ್ಕೆ ನಾವು ಈ ಫಂಕ್ಷನಿಗೆ ಹೆವಿಸೈಡ್ ಯೂನಿಟ್ ಸ್ಟೆಪ್ ಫಂಕ್ಷನ್ ಆಗಿ ಕನ್ವರ್ಟ್ ಮಾಡಿರೋದು ಬೈ ಎ ಪ್ರಾಪರ್ಟಿ. ಸೊ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮರ್ ಅಪ್ಲೈ ದಿ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮರ್ ಆನ್ ಬೋತ್ ದಿ ಸೈಡ್. Call it as equation number 1. So we know the Laplace transform of cos t. But ಇದಕ್ಕೆ ನಾವು ಫೈಂಡ್ ಔಟ್ ಮಾಡಬೇಕು ದಿಸ್ ಆ್ಯಂಡ್ ದಿಸ್. ಸೊ ಇಲ್ಲಿ ಅಸಂಪ್ಷನ್ ಮಾಡ್ಕೋಬೇಕು, ಲೆಟ್ ಎಫ್ ಆಫ್ ಕ್ಯಾಪಿಟಲ್ ಎಫ್ ಆಫ್ ಟಿ ಮೈನಸ್ ಪೈ ಈಕ್ವಲ್ ಟು 1 ಮೈನಸ್ ಕಾಸ್ ಟಿ. ಸಿಮಿಲರ್ಲಿ ಎಫ್ ಈಸ್ ಓವರ್ ನೆಕ್ಸ್ಟ್ ಜಿ ಆಫ್ ಟಿ ಮೈನಸ್ 2 ಪೈ ಇಂಟು ಸೈನ್ ಟಿ ಮೈನಸ್ 1. ಯಾವಾಗಲೂ ಅಷ್ಟೇನೆ ಯೂನಿಟ್ ಸ್ಟೆಪ್ ಫಂಕ್ಷನಲ್ಲಿ ಏನು ಇರುತ್ತೆ ವೇರಿಯೇಬಲ್ದು ಅದನ್ನು ಇಲ್ಲಿ ಹಾಕ್ಕೋಬೇಕಾಗತ್ತೆ ಪಕ್ಕದಕ್ಕೆ. ನೆಕ್ಸ್ಟ್ ಇಲ್ಲಿ ಓನ್ಲಿ ಟಿ ಬೇಕು ಅಂದರೆ ಮೈನಸ್ ಪೈ ಕ್ಯಾನ್ಸಲ್ ಆಗಬೇಕು ಅಂದರೆ ಪ್ಲಸ್ ಪೈ ಆ್ಯಡ್ ಮಾಡ್ಕೋಬೇಕಾಗತ್ತೆ. ಅದಕ್ಕೆ ಟೀನ ರೀಪ್ಲೇಸ್ ಮಾಡ್ಕೋಬೇಕು ಟಿ ಪ್ಲಸ್ ಪೈ ಅಂತ. ಸೊ ಟಿ ರೀಪ್ಲೇಸ್ಡ್ ಬೈ ಟಿ ಪ್ಲಸ್ 2 ಪೈ, ಅವಾಗ ಈ ಥರ ಬರುತ್ತೆ. ಸೊ ಇದು ಥರ್ಡ್ ಕ್ವಾಡ್ರೆಂಟ್ ಆಗುತ್ತೆ, ಇದು ಫಸ್ಟ್ ಕ್ವಾಡ್ರೆಂಟ್ ಆಗುತ್ತೆ. ಸೊ ಇದು ಮೈನಸ್ ಕಾಸ್ ಟಿ, ಮೈನಸ್ ಮೈನಸ್ ಪ್ಲಸ್ ಕಾಸ್ ಟಿ, ಇದು ಸೈನ್ ಟಿನೇ ಫಸ್ಟ್ ಕ್ವಾಡ್ರೆಂಟ್, ಆಲ್ ಆರ್ ಪಾಸಿಟಿವ್. ಸೊ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಆಫ್ ಎಫ್ ಆಫ್ ಟಿ ಈಸ್ ಎಫ್ ಬಾರ್ ಆಫ್ ಎಸ್, ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಆಫ್ 1 ಈಸ್ 1 ಬೈ ಎಸ್, ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಆಫ್ ಕಾಸ್ ಟಿ ಈಸ್ ಎಸ್ ಡಿವೈಡ್ ಬೈ ಎಸ್ ಸ್ಕ್ವೇರ್ ಪ್ಲಸ್ 1, ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಆಫ್ ಜಿ ಆಫ್ ಟಿ ಈಸ್ ಜಿ ಬಾರ್ ಆಫ್ ಎಸ್, ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಆಫ್ ಸೈನ್ ಟಿ ಈಸ್ 1 ಡಿವೈಡ್ ಬೈ ಎಸ್ ಸ್ಕ್ವೇರ್ ಪ್ಲಸ್ 1, ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಆಫ್ 1 ಈಸ್ 1 ಬೈ ಎಸ್. ದೆನ್ ಇವಾಗ ನಾವು ಇದಕ್ಕೆ ಸಬ್ಸ್ಟಿಟ್ಯೂಷನ್ ಮಾಡಬೇಕು. ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಆಫ್ ಎಫ್ ಆಫ್ ಟಿ ಮೈನಸ್ ಪೈ ಯು ಆಫ್ ಟಿ ಮೈನಸ್ ಪೈ ಅಂತ ಹೇಳಿದ್ರೆ ಇ ಪವರ್ ಆಫ್ ಮೈನಸ್ ಪೈ ಎಸ್ ಎಫ್ ಬಾರ್ ಆಫ್ ಎಸ್, ಆ್ಯಂಡ್ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಆಫ್ ಜಿ ಆಫ್ ಟಿ ಮೈನಸ್ 2 ಪೈ ಯು ಆಫ್ ಟಿ ಮೈನಸ್ 2 ಪೈ ಈಕ್ವಲ್ ಟು ಇ ಪವರ್ ಆಫ್ ಮೈನಸ್ 2 ಪೈ ಎಸ್ ಜಿ ಬಾರ್ ಆಫ್ ಎಸ್. ಜಿ ಇಲ್ಲಿದೆಯಲ್ಲ ಜಿ ಬಾರ್ ಆಫ್ ಎಸ್, ಎಫ್ ಇರೋದ್ರಿಂದ ಎಫ್ ಬಾರ್ ಆಫ್ ಎಸ್. ಅನಂತರ ನಾವು ಎಫ್ ಆಫ್ ಟಿ ಮೈನಸ್ ಪೈ ಅಂದರೆ 1 ಮೈನಸ್ ಕಾಸ್ ಟಿ, ಯು ಆಫ್ ಟಿ ಮೈನಸ್ ಪೈ ಇ ಪವರ್ ಆಫ್ ಮೈನಸ್ ಪೈ ಎಸ್ ಪೈ ಎಫ್ ಬಾರ್ ಆಫ್ ಎಸ್ ಇಸ್ ದಿಸ್ ಒನ್, ಆ್ಯಂಡ್ ಲ್ಯಾಪ್ಲಾಸ್ ಟ್ರಾನ್ಸ್ಫಾರ್ಮ್ ಜಿ ಆಫ್ ಟಿ ಮೈನಸ್ 2 ಪೈ ಅಂತ ಹೇಳಿದ್ರೆ ಸೈನ್ ಟಿ ಮೈನಸ್ 1, ದೆನ್ ಯು ಆಫ್ ಟಿ ಮೈನಸ್ 2 ಪೈ, ಸೊ ದಟ್ ಈಸ್ ಇ ಪವರ್ ಆಫ್ ಮೈನಸ್ 2 ಪೈ ಎಸ್ ಜಿ ಬಾರ್ ಆಫ್ ಎಸ್ ಅಂದರೆ ದಿಸ್ ಒನ್. ಈ ರಿಸಲ್ಟ್ಸನ್ನು ದಿಸ್ ಆ್ಯಂಡ್ ದಿಸ್ ರಿಸಲ್ಟ್ಸನ್ನು ಈಕ್ವೇಷನ್ ನಂಬರ್ 1ಗೆ ಸಬ್ಸ್ಟಿಟ್ಯೂಷನ್ ಮಾಡಬೇಕು. ಸೊ ಆನ್ಸರ್, ದಿಸ್ ಇಸ್ ದ ಆನ್ಸರ್ ಫಾರ್ ದಿಸ್ ಪ್ರಾಬ್ಲಮ್. ಓಕೆ, ಥ್ಯಾಂಕ್ ಯು ಸೋ ಮಚ್.